ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಇಲ್ಲಿ ಕುತ್ಕೊಂಡಿದ್ದೀನಿ, ಏನು ಮಾಡ್ತಿದ್ದೀನಿ ಅಂತನಾ? ಅದು ಚಡ್ಡಿ ಎಲ್ಲ ಹಾಕೊಂಡು ನಾವು ಗೊತ್ತಲ್ಲ, ನಾವೊಂಥರ ನ್ಯಾಚುರಲ್ಲು. ಸರಿ ಬಿಡು. ಸೊ ಏನಿಲ್ಲ, ಇವತ್ತು ನಾನು ತೊಗೊಂಡಿರುವಂಥ ಒಂದು ವಸ್ತುನ ನಿಮಗೆ ಪರಿಚಯ ಮಾಡೋಣ ಅಂತ ಇದ್ದೀನಿ. ಅಲಾಂಗ್ ವಿತ್ ಯುವರ್ ಬ್ಲೆಸ್ಸಿಂಗ್ಸ್ ಅದಾಗಿದೆ. ಸೊ ಏನು ವಸ್ತು ಅಂತ ಅಂದರೆ ನನ್ನ ಫೋರ್ ವೀಲರ್ ಅಂದರೆ ಕಾರು. ಸೊ ಎಲ್ಗೋರು ಕಾರು ಇದು ಯಾವುದೋ ತಿಪ್ಪೆಯಿಂದ ಬ್ಯಾಕ್ಗ್ರೌಂಡಲ್ಲಿ ಕುತ್ಕೊಂಡ್ಬಿಟ್ಟು ಯಾವುದೋ ಟೆಂಪೋ ಇದೆ, ಯಾವುದಾದ್ರು ಮರದ ತುಂಡುಗಳಿದಾವೆ. ನಿನ್ನ ಕಾರ್ ಎಲ್ಲಿ ಅಂತ ನೀವು ಕೇಳ್ತಾ ಇದ್ದೀರಾ? ಗೊತ್ತು, ಅಲ್ಲಿದೆ ನೋಡಿ. ಏನಿಲ್ಲೋ ಅಲ್ಲೇ ಇದ್ದೀರಾ, ಬನ್ರಿ ಹತ್ರಿ. ನನ್ನ ಪ್ರೀತಿಯ ಚಂದಾದಾರ್ರಿ, ಸ್ವಾಗತಂ ಸುಸ್ವಾಗತಂ. ಬನ್ನಿ, ಪೀಠವನ್ನು ಅಲಂಕರಿಸಿ. ಅದು ಏನಂತಂದ್ರೆ ಸಾರ್ವಜನಿಕರು ಓಡಾಡೋ ರೋಡ್. ಸೊ ಸುಮ್ಮನೆ ಯಾಕೆ ತೊಂದರೆ, ಕಾರ್ನೆಲ್ಲ ಮಧ್ಯದ ರೋಡ್ ಹಾಕೊಂಡು ಯಾರು ತಗೊಳ್ದಿರೋ ಕಾರೇನು ತಗೊಂಡಿಲ್ಲ. ಬಟ್ ಈ ಒಂದು ಯಾಕೆ ಸುಮ್ಮನೆ ಓವರ್ ಬಿಲ್ಡಪ್ ಅಂತ. ಬನ್ನಿ ನಿರ್ಜಲವಾದ ಪ್ರದೇಶಕ್ಕೆ ಹೋಗೋಣ. ಸೀಟ್ ಬೆಲ್ಟ್ ಹಾಕಿ. ನನ್ನ ಚಂದಾದಾರರು ಸೇಫ್ ಆಗಿರ್ಬೇಕು, ಸಬ್ಸ್ಕ್ರೈಬರ್ಸು. ಸೊ ಏನಂತ ಅಂದ್ರೆ ನೋಡಿರ್ತೀರ ನೀವು, ಇಷ್ಟು ದಿವಸದಿಂದ ನಾನು ಪೋಲೋ ಜಾಗ್ವರ್ ಕಾರು ಎಲ್ಲ ಓಡಿಸ್ತಾ ಇರ್ತೀನಿ. ವಿಡಿಯೋದಲ್ಲೆಲ್ಲೂ ಏನೂ ಹಾಕಕ್ಕೆ ಹೋಗಿಲ್ಲ. ಬಟ್ ಏನಂತ ಅಂದರೆ ಜಾಗ್ವಾರ್ ಕಾರು ನಮ್ಮ ಬಾವ ಅವ್ರದ್ದು, ಪೋಲೋ ನಮ್ಮ ಸಿಸ್ಟರ್ ಅವ್ರದ್ದು, ನಮ್ಮ ಬಾವ ಕೊಡಿಸಿದ್ದು. ನಮ್ಮ ಬಾವ ಒಂಥರ ಯಾವ ಥರ ಅಂದರೆ ಕಾರ್ ಎಂಥೂಸಿಯಾಸ್ಟಿಕ್ ಜಾಸ್ತಿ ಅವ್ರಿಗೆ, ತುಂಬ ಕ್ರೇಜು. ಟೂ ವೀಲರ್ ಒಂದು ಏಜು, ಕಾರ್ ಅಂದರೆ ತುಂಬ ಫೇವರಿಸಮು, ಕಾರ್ ಅಂದರೆ ತುಂಬ ಒಂದು ಏನಂತಾರೆ ಎಮೋಷನ್ಸ್ ಜಾಸ್ತಿ. ಸೊ ಅವ್ರು ಕಾರ್ ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ, ಕಾರ್ ತೊಗೋತಾ ಇರ್ತಾರೆ, ಒಳ್ಳೊಳ್ಳೆ ಸೂಪರ್ ಲಕ್ಸುರಿ ಕಾರ್ಗಳು. ಸೊ ಆ ಕಾರಲ್ಲಿ ನಾನು ಮಾಡ್ತಿದ್ದೆ. ಸೊ ಅದು ನಂದಲ್ಲ ಅಂದರೆ ನಮ್ಮ ಮನೆಯವ್ರದ್ದು ಆಗಿದ್ರು ನಾನು ಎಲ್ಲಿ ಬೇಕಾದ್ರೆ ಎತ್ಕೊಂಡು ಓಡಾಡ್ಬೋದಾಯಿತು. ಯಾವ ಬೋಳಿ ಮಗ ಹೇಳ್ದ, ಬಟ್ ನಂದು ಅಂತ ಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದರ ಹೋದ್ರು ನಾನು ಅನ್ನೋದು ಇರಬಾರ್ದು ಯಾರಿಗೂ. ಈ ಗಾಡಿನ ಕರೆಕ್ಟಾಗಿ ಇವತ್ತು ಗುರುವಾರ 22 ಐ ಥಿಂಕ್ 22 ಅಂತಂದ್ರೆ ನಾನು ಈ ಗಾಡಿನ ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ಲ, ವರಮಹಾಲಕ್ಷ್ಮಿ ಹಬ್ಬದ ಒಂದು ವಾರ ಹಿಂದೆ ತಗೊಂಡೆ. ಕಂಗ್ರಾಚುಲೇಷನ್ ಬ್ರದರ್. ವರಮಹಾಲಕ್ಷ್ಮಿ ಹಬ್ಬದ ದಿವಸ ತರಬೇಕು ಅಂತ ಪ್ಲಾನ್ ಇತ್ತು. ಬಟ್ ಮನೇಲೆಲ್ಲ ಲಕ್ಷ್ಮಿ ಕೂರಿಸಿರ್ತೀವಿ. ಲಕ್ಷ್ಮಿ ಕೂರಿಸಿದಾಗ ಮನೆ ಪೂಜೆನೇ ಆಗೋಗುತ್ತೆ ಅಂತದ್ರಲ್ಲಿ ಕಾರ್ ತಂದು ಸುಮ್ಮನೆ ಯಾಕೆ ನಮ್ಮ ಮಮ್ಮಿಗೆಲ್ಲ ಸ್ಟ್ರೆಸ್ ಕೊಡೋದು ಅಂತ ಅಂದ್ಬಿಟ್ಟು ಒಂದು ವಾರ ಹಿಂದೆ ತಗೊಂಡೆ. ಬಟ್ ಅಡ್ವಾನ್ಸ್ ಎಲ್ಲ ಆಷಾಢ ಸ್ಟಾರ್ಟ್ ಆಗೋ ಮುಂಚೆನೇ ಮಾಡಿದ್ದೆ. ಅಡ್ವಾನ್ಸ್ ಮಾಡಿ ಟ್ರಾನ್ಸ್ಫರ್ ಎಲ್ಲ ಮಾಡಿಸ್ಕೊಂಡೆ ನನ್ನ ನೇಮ್ಗೆ. ದೆನ್ ವರಮಹಾಲಕ್ಷ್ಮಿ ಹಬ್ಬ ಒಂದು ವಾರ ಇದೆ ಅನ್ನಂಗೆ ಅದ್ರ ಹಿಂದಿನ ಶುಕ್ರವಾರ ತಗೊಬಂದೆ. ಲ್ಯಾಟ್ರಿ. ದೆನ್ ಏನ್ ಹೇಳ್ಬೇಕು, ಈ ಗಾಡಿದು ರಿವ್ಯೂ ಅಂತ ಏನಿಲ್ಲ. ನಾನು ಕಾರ್ ತಗೊಂಡಿದ್ದೀನಿ ನಿಮ್ಮ ಆಶೀರ್ವಾದದಿಂದ, ನನ್ನ ಸೇವಿಂಗ್ಸು, ನನ್ನ ಪ್ರಿವಿಯಸ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದಲ್ಲ ಅದ್ರ ಸೇವಿಂಗ್ಸಿಂದ ಸೆಕೆಂಡ್ಸೇ ಪ್ರೀ ಓನ್ಡ್ ಗಾಡಿನೇ ತೊಗೊಂಡಿರೋದು. ಬಟ್ ಒಂದು ಖುಷಿ ಇದೆ ನಂದು ಅನ್ನೋದು. ಇಷ್ಟು ದಿವಸ ನಮ್ಮ ಬಾವ ಅವ್ರದ್ದೆಲ್ಲ ತೊಗೊಂಡು ನಾನು ಓಡಿಸ್ತಿದ್ದೆ. ಅವರು ಎಲ್ಲಾರು ತೊಗೊಂಡೋಗೋರು ಏನು ಕೇಳ್ತಾ ಇರಲಿಲ್ಲ. ಅವ್ರ ಪಾಪ ಡೀಸೆಲ್ ಸಮೇತ ಹಾಕ್ಸಿ ಇಟ್ಟಿರ್ತಾರೆ, ನಾವು ಎತ್ಕೊಂಡೋಗಿ ಬರೀ ಶೋಕಿ ಮಾಡ್ಕೊಂಡು ತಗೊಬರೋದು ಮಾಡ್ತಾ ಇದ್ವಿ. ಸಾರ್ಥಕವಾಯ್ತು. ಬಟ್ ಈಗ ನಾವು ತಗೊಂಡು ಒಂದೊಂದು ದಿವಸ ಅವ್ರಿಗೆ ಕೊಡೋದ್ರಲ್ಲಿ ಒಂದು ಮಜಾ ಇರುತ್ತಲ್ಲ. ಸೊ ಅದು ಪ್ರೈಸ್ಲೆಸ್ ಅಂತ ಅನ್ಬೋದು ಆ ಮೂಮೆಂಟು ಅಷ್ಟೇ. ಏನಂತೀರ? ಕಾರ್ನ ಒಂದ್ ಕಡೆ ಹಾಕ್ಬಿಟ್ಟು ನಿಮ್ಗೆ ಕಾರ್ ಹೇಗಿದೆ ಅಂತ ತೋರಿಸ್ತೀನಿ. ತೋರಿಸ್ತೀನಿ. ಜೇನ ಧ್ವನಿಯೋಳೆ ನೀರ ಕಣ್ಣೋಳೆ ಸೊಬಗನೆ ತುಂಬಿದೆ. ಇನ್ನ ಈ ಕಾರ್ ಬಗ್ಗೆ ನನಗೆ ಎಷ್ಟು ಗೊತ್ತು ಅಲ್ಪ ಸ್ವಲ್ಪ ಅದನ್ನ ನಿಮ್ಗೆ ಹೇಳ್ತೀನಿ. ಅದೇನು ಅವಶ್ಯಕತೆ ಇಲ್ಲ. ನನಗ್ ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ, ತನಗ್ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆಲ್ಲ ಗೊತ್ತಿರುತ್ತೆ. ನಮ್ದು ಎಷ್ಟು ಒಂದು ನಾರ್ಮಲ್ ಕಾರ್ ಬ್ಲಾಗ್ ಥರ ಮಾಡೋಣ ಅಂತಂದರೆ, ಇನ್ನು ಈ ಬ್ರ್ಯಾಂಡ್ ಬಂದ್ಬಿಟ್ಟು ಫಾರ್ಡ್, USA ಬೇಸ್ಡ್ ಕಂಪ್ನಿ. ಸೊ ಇದು ಬಂದ್ಬಿಟ್ಟು ಫಾರ್ಡಲ್ಲಿ ಮಾಡೆಲ್ ಬಂದ್ಬಿಟ್ಟು ಇಕೋ ಸ್ಪೋರ್ಟ್ ಟಿಟಾನಿಯಮ್ ಅಂತ ಡೀಸೆಲ್ ವೇರಿಯಂಟು. 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸ್ ಇದೆ. ಸೊ ಡೀಸೆಲ್ ವೇರಿಯಂಟು ಬನ್ನಿ ನೋಡ್ಬೋದು. ಗಾಡಿ ನನಗೂ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ. ಆ್ಯಕ್ಚುಲಿ ನಾನು ಇದನ್ನು ಫೇಸ್ಬುಕ್ಕಲ್ಲಿ ಆ್ಯಡ್ ಮಾಡ್ಬಿಟ್ಟು ತೊಗೊಂಡಿದ್ದಂಥ ಗಾಡಿ. ಸೊ ಇದು ಟಾಪ್ ವೇರಿಯಂಟ್ ಅಂತ ಅನ್ಬೋದು. ಇನ್ನು ಅಲಾಯ್ಸ್ ಇದೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸು ಕ್ರೇಜಿ ಆಗಿದೆ. ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ. ಇದ್ರ ಬಿಲ್ಡ್ ಕ್ವಾಲಿಟಿ ಅಂತ ಅಂದಲ್ಲ, ಬನ್ನಿ ತೋರಿಸ್ತೀನಿ. ಚಿಕ್ಕ ಮಕ್ಕಳು ಅಂತೂ ಈ ಗಾಡಿ ಡೋರ್ನ ತೆಗಿಯಕ್ಕೆ ಆಗೋದೇ ಇಲ್ಲ ಅಂದ್ಕೊಂಬಿಡಿ, ಅಷ್ಟು ಲಗೇಜ್ ಇದೆ. ನೋಡ್ಬೋದು ನೀವು. ಪೋಲೋ ಓನರ್ಸು ಮತ್ತು ಈ ಫಾರ್ಡು ಇವರಿಗೆಲ್ಲ ಅಷ್ಟು ಹೇಳೋದೇ ಬೇಕಾಗಿಲ್ಲ. ಬಿಲ್ಡ್ ಕ್ವಾಲಿಟಿ ಏನಂತ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನು ಎಲ್ಲರಿಗೂ ಸ್ಟೆಪ್ನಿ ಏನಿರುತ್ತಲ್ಲ ಅದು ಗಾಡಿ ಕೆಳಗಡೆ ಕೊಟ್ಟಿರ್ತಾರೆ, ಅಥವಾ ಹಿಂದ್ಗಡೆ ಬೋಟ್ ಒಳಗಡೆ ಕೊಟ್ಟಿರ್ತಾರೆ, ಡಿಕ್ಕಿ ಒಳಗಡೆ. ಬಟ್ ಇದಕ್ಕೆ ಕಳೆ ಏನು ಅಂತಂದರೆ ಈ ಗಾಡಿದು ಅಲಾಯ್ಸ್ ಏನು ಕೊಟ್ಟಿದ್ದಾರಲ್ಲ, ಇನ್ನು ಇದ್ರದ್ದು ಬೂಟ್ ಸ್ಪೇಸು ನೋಡ್ಬೋದು ನಿಮಗೆ. ಈ ಬೇಸ್ ವೇರಿಯಂಟ್ಗಳಿಗೆಲ್ಲ ಹಿಂದ್ಗಡೆ ವೈಪರ್ ಎಲ್ಲ ಬರಲ್ಲ.
ಸ್ವಲ್ಪ ಏನಂತಂದರೆ ಅಲಾಯ್ಸ್ ವೀಲ್ಸ್ಗಳು ಬರಲ್ಲ, ಏರ್ ಬ್ಯಾಗ್ಸ್ಗಳು ಬರಲ್ಲ. ಯಾವತ್ತೇ ಆಗಲಿ ಏರ್ ಬ್ಯಾಗ್ಸ್ಗಳು ಸೇಫ್ಟಿ ಫೀಚರ್ಸ್ ನೋಡ್ಬಿಟ್ಟು ಗಾಡಿಗಳನ್ನ ತೊಗೊಳ್ಳಿ. ಇನ್ನು ಹೇಳಿದಾಗೆ ಬೇರೆ ಬೇರೆ ಗಾಡಿಗಳು ಹೇಳಿದ್ನಲ್ಲ, ಆ ಗಾಡಿ ಬ್ರ್ಯಾಂಡ್ಸ್ ಹೇಳೋದು ಬೇಡ, ಆ ಓನರ್ಗಳಿಗೆ ಬೇಜಾರಾಗುತ್ತೆ. ಬಟ್ ಅದು ಒಳ್ಳೆ ಬಜೆಟಲ್ಲಿ ಸಿಗ್ತವೆ, ಬಟ್ ಸೇಫ್ಟಿ ಇರಲ್ಲ. ಸೊ ಸೇಫ್ಟಿ ಕಡೆನೂ ಗಮನ ಹರಿಸಿ ಅಂತ ಹೇಳಿದ್ರೆ, ಇನ್ನು ಇದ್ರ ಬೂಟ್ ಸ್ಪೇಸ್ ನೋಡಿ, ಫಸ್ಟ್ ನೈಟ್ ಮಾಡ್ಕೊಂಡ್ಬಿಡ್ಬೋದು ಇದರಲ್ಲಿ. ಸೊ ಬೂಟ್ ಸ್ಪೇಸ್ ಇಷ್ಟಿದೆ. ಸೊ 50 kgದು ಒಂದು 3 ರಾಗಿ ಮೂಟೆನ ಆರಾಮಾಗಿ ಇಟ್ಕೊಂಡ್ಬರ್ಬೋದು. ಇಲ್ಲಿ ಟೂಲ್ಸ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಈ ಡಿಕ್ಕಿಲಿ 3 ಮೂಟೆ ಅಂತ ಅನ್ನಲ್ಲ, 6 ಮೂಟೆ ಹಾಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಸೀಟ್ ಒಂಥರ ಪ್ರೀಮಿಯಮ್ ಆಗಿದೆ ಕಂಪೇರ್ ಟು ಬ್ಲ್ಯಾಕ್ ಕಲರ್ ಇರೋ ಸೀಟ್ಗೆ. ಇದು ಸ್ವಲ್ಪ ಪ್ರೀಮಿಯಮ್ ಆಗಿದೆ. ಆ್ಯಂಡ್ ಒಂಥರ ಈ ಡೈಮಂಡ್ ಕಟ್ ಸ್ಟಿಚಸ್ ಇದೆಯಲ್ಲ, ಈ ಸ್ವಲ್ಪ ದೊಡ್ಡ ದೊಡ್ಡ ಕಾರುಗಳಿಗೆಲ್ಲ ಬಂದಾಗ ಈ ಥರ ಒಂಥರ ಲಕ್ಸುರಿಯಾಗಿ ಕಾಣಿಸುತ್ತೆ. ಸೊ ಅದೊಂದು ಇಂಪ್ರೆಸ್ ಆಯಿತು. ಸೊ ಇಲ್ಲಿ ಒಂದು ಇದು ಕೊಟ್ಟಿರ್ತಾರೆ, ಥ್ರೆಡ್ ಥರ, ಇದನ್ನ ಹಿಂಗೆ ಫುಲ್ ಮಾಡಿಬಿಟ್ಟು ಕುರ್ಚಿನ ಮಾಡ್ಸಬೇಕಿತ್ತು. ನಾನಾಗಲೇ ಹೇಳಿಲ್ವ ಫಸ್ಟ್ ನೈಟ್ ಮಾಡ್ಕೊಂಡು ಹೋಗಿದ್ರಲ್ಲಿ ಅಂತ. ಪಾರ್ಕಲ್ಲಿ ಮಾನ ಮರದ ಬಿಟ್ಟು ಲವ್ ಮಾಡ್ತಾರೆ, ಮಾರುತಿ 8 ಕಷ್ಟಪಟ್ಟ ಲವ್ ಮಾಡ್ತಾರೆ ನನ್ನ ಮಕ್ಕಳು. ಇದನ್ನು ರಿಮೂವ್ ಮಾಡ್ಕೋಬೋದು ನಾನು ಹೇಳಿದಾಗೆ. ಕ್ರೇಜಿ ಆಗಿದೆ. ಊರ್ಗೀರ್ ಕಡೆ ಎಲ್ಲ ಹೋದಾಗ ಹುಡುಗರನ್ನ ಹಾಕೊಂಡು ಆರಾಮಾಗಿ ಹೋಗ್ಬೋದು. ಕಂಫರ್ಟ್ ಇದೆ ಗಾಡಿ. ಆ್ಯಂಡ್ ಮೇಂಟೆನೆನ್ಸು ಅದೆಲ್ಲ ತೊಗೊಂಡ್ಮೇಲೆ ಏನು ಮಾಡೋಕ್ಕಾಗಲ್ಲ, ಎಲ್ಲ ಚೆನ್ನಾಗಿ ನೋಡ್ಕೋಬೇಕು. ಯಾವುದೇ ಗಾಡಿ ಆಗಲಿ, ಚಿಕ್ಕ ಗಾಡಿ ಆಗಲಿ ದೊಡ್ಡ ಗಾಡಿ ಆಗಲಿ, ಅದರದ್ದೇ ಆದಂಥ ಖರ್ಚಿರುತ್ತೆ. ಸೊ ಅದನ್ನೆಲ್ಲ ನಾವು ತಲೆಯಲ್ಲಿ ಹಾಕ್ಕೊಂಡು ಗಾಡಿ ತೊಗೊಳೋದಾಗಲಿ ಇದು ಮಾಡೋದಾಗಲಿ ಮಾಡೋಕ್ಕಾಗಲ್ಲ. ಸೊ ನೀವು ಕೇಳ್ಬೋದು, ಯಾಕೆ ಯಾವ್ದಾದ್ರು ದೊಡ್ಡ ದೊಡ್ಡ ಗಾಡಿ ತೊಗೊಳೋದಲ್ವಂತ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರಲ್ಲ, ಅಷ್ಟು ಸೀಮಿತ. ಯಾವುದು ನಮ್ಮ ಬಜೆಟ್ಗೆ ಯಾವ ಕಾರ್ ಬರುತ್ತೆ, ಯಾವ್ದು ಚೆನ್ನಾಗಿದೆ, ಇರೋದ್ರಲ್ಲಿ ಬೆಸ್ಟ್ ಕಾರ್ ಯಾವುದು, ಸೊ ಅದ್ರ ಕಡೆ ಗಮನ ಹರಿಸಿ ಈ ಕಾರ್ನ ತೊಗೊಂಡಿದ್ದೀನಿ. ಇನ್ನು ಈ ಕಾರ್ ತೊಗೊಂಡ್ಮೇಲೆ ಚಿಕ್ಕ ಪುಟ್ಟ ವರ್ಕ್ಸ್ ಮಾಡಿಸಿದ್ದೀನಿ. ಅದು ಸ್ಟಿಕ್ಕರಿಂಗ್ಸ್ದು ಮಾಡಿಸಿದ್ದೀನಿ. ಅದು ಯಾವುದು ಅಂತ ಅಂದರೆ, ಹಿಂದ್ಗಡೆ ಕಾರಿಗೆ ವಿಂಡೋಸ್ಗೆಲ್ಲ ಕೂಲಿಂಗ್ ಪೇಪರ್ ಹಾಕ್ಸಿದೆ, 50% ಇರೋದು. ಸೊ ಆ ಕೂಲಿಂಗ್ ಪೇಪರ್ ಹಾಕ್ಸಿದೆ. ಆಮೇಲೆ ಇದು ವೆಂಕಟೇಶ್ವರ ಸ್ವಾಮಿದು ಶಂಖಚಕ್ರ, ಈ 3 ನಾಮ ಇದನ್ನು ಹಾಕ್ಸಿದೆ. ಅದು ಬಿಟ್ಟರೆ ಅದೇ ಒಂದು ಐಡಲ್ ಹಾಕಿದೆ ಮುಂದ್ಗಡೆ ಡ್ಯಾಶ್ ಬೋರ್ಡ್ ಹತ್ರ. ಐಡಲ್ ಇಲ್ಲಿದೆಯಾ, ತಿರುಪತಿದು. ಇದನ್ನು ನಾನು ತಿರುಪತಿ ಹೋದಾಗಲೇ ತೊಗೊಂಡಿದ್ದೆ ಲಾಸ್ಟ್ ಮಂತು. ಕಾರ್ ಏನಾದ್ರು ತೊಗೊಳ್ಳೋ ಪ್ಲ್ಯಾನ್ ಇತ್ತು. ಸೊ ತೊಗೊಂಡ್ರೆ ಅಲ್ಲಿಂದಾನೆ ತಂದು ಹಾಕೋಣ ಅಂದ್ಬಿಟ್ಟು ಈ ವೆಂಕಟೇಶ್ವರದು ಮಕ್ಕ ಇರೋಂಥ ಒಂದು ಇದು ಐಡಲು ಮತ್ತು ಗೋಪುರ ತಿರುಪತಿದು ಇದನ್ನು ತೊಗೊಬಂದೆ. ಇನ್ನು ಈ ಬಂಪರ್ ಏನಿದೆಯಲ್ಲ, ಇದು ಶೇಡ್ ಆದಂಗೆ ಆಗ್ಬಿಟ್ಟಿತ್ತು, ಪೇಂಟ್ ಎಲ್ಲ ಕಿತ್ಕೊಬಂದಂಗೆ ಆಗಿತ್ತು, ಎಲ್ಲ ಕ್ಲೀನಾಗಿತ್ತು. ಇದೊಂದು ಮಾತ್ರ ಒಂಥರ ಶೇಡೆಡ್ ಥರ ಕಾಣಿಸ್ತಿತ್ತು. ಅದಕ್ಕೋಸ್ಕರ ಇದಕ್ಕೊಂದು ಪೇಂಟ್ ಮಾಡಿಸಿದೆ. ಇದಕ್ಕೊಂದು 300-400 ಕೊಟ್ಬಿಟ್ಟು ಪೇಂಟ್ ಮಾಡಿಸಿದೆ. ಕೊಟ್ಟಿದ್ದನ್ನ ನೆನೆಸ್ಕೋಬಾರ್ದು, ಕೊಡ್ಬೇಕಾದ್ದನ್ನ ಮರಿಬಾರ್ದು. ಅದು ಬಿಟ್ಟರೆ ಇನ್ನು ಈ ಗಾಡಿ ತೊಗೊಂಡಾಗ ಇನ್ನೇನು ಖರ್ಚು ಮಾಡೋವಂಥದ್ದು ಏನೂ ಇರಲಿಲ್ಲ. ಬಟ್ ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ. ನಾನು ತೊಗೊಂಡಿದ್ದು ಆಗಸ್ಟಲ್ಲಿ, ಜೂನ್ ಮಂತಲ್ಲಿ ಎಕ್ಸ್ಪೈರ್ಡ್ ಆಗಿತ್ತು ಇನ್ಶೂರೆನ್ಸು. ಸೊ ಅದಕ್ಕೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ನ ರಿನ್ಯೂವಲ್ ಮಾಡ್ಕೊಂಡು ಇನ್ನೇನು ಹೇಳೋದಿದೆ ಹೇಳಿ. ಈ ನಂಬರ್ ಪ್ಲೇಟ್ ನೋಡ್ಬಿಟ್ರೆ ಹೇಳ್ಬಿಡ್ತೀರಲ್ಲ, ಯಾವ ಓನರು, ಯಾವ ಮಾಡಲ್ಲು, ಇದ್ರದ್ದು ವೆಯ್ಟ್ ಏನಿದೆ, ಎಷ್ಟನೇ ಪಾರ್ಟಿ ಓನರ್, ನಾನು ಇನ್ಶೂರೆನ್ಸ್ ರನ್ ಆಗ್ತಿದೆಯಾ ಇಲ್ವಾ, ಎಲ್ಲ ನೀವೇ ನೋಡ್ಬಿಡ್ಬೋದು. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಈ ಕಾರು ಏನೇ ಇರ್ಬೋದು, ಇದನ್ನೆಲ್ಲ ತಗೊಳಕ್ಕೆ ನೀವೇ ಕಾರಣಕರ್ತರು, ಎಲ್ಲ ನೀವೇನೆ. ನಿಮ್ಮ ಆಶೀರ್ವಾದದಿಂದ ಇದು ತಗೊಂಡಿದ್ದೀನಿ. ದೊಡ್ಡ ಕಾರ್ಗಳು, ಶೋರೂಮ್ ಕಾರುಗಳು, ಇನ್ನೂ ಸಖತ್ತಾಗಿರೋ ಕಾರು, ಅದು ಬರೋದು ಇದು ಬರೋದು ಬೇಡ. ನಮ್ಮ ಬಜೆಟ್ಗೆ ಏನಿದೆ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಣ. ಈಗ ನಿನ್ನ ಎಷ್ಟು ದುಡ್ಡು ನೀನು ಸೇರಿಸಿದ್ಯಲ್ಲ ಅಷ್ಟಕ್ಕೇನು ಬರುತ್ತೆ? ಹಾಸಿಗೆ ಮೀರಿ ಕಾಲ್ ಚಾಚಿದ್ರೆ ಲೋನ್ ಕೊಟ್ಟವ್ರು ಬಂದು ಫಸ್ಟ್ ಬೆಳ್ಳು ತೆಗಿತಾರೆ, ಉಗುರು ತೆಗಿತಾರೆ, ಬೆಳ್ಳು ತೆಗಿತಾರೆ, ಕಾಲು ತೆಗಿತಾರೆ, ಮಂಡಿವರೆಗೂ ಬಂದ್ಬಿಡ್ತಾರೆ. ಯಾಕೆ ಸುಮ್ಮನೆ? ಸೊ ಅದಕ್ಕೋಸ್ಕರ ಇರೋದ್ರಲ್ಲಿ ಎಂಜಾಯ್ ಮಾಡೋಣ. ಆ್ಯಂಡ್ ನಮ್ಮ ಹತ್ರ ಯಾವ ಗಾಡಿ ಇರುತ್ತೆ, ಇಟ್ ಮೇ ಬಿ ಎಕ್ಸೆಲ್ ಇದ್ರೆ ಅದೇ ನಮ್ಮ ಸೂಪರ್ ಬೈಕು, ಸೂಪರ್ ಬೈಕ್ ಇದ್ರೆ ಸೂಪರ್ ಬೈಕು. ಆ್ಯಂಡ್ ಆ ಗಾಡಿ ಚೆನ್ನಾಗಿಲ್ಲ, ಈ ಗಾಡಿ ಚೆನ್ನಾಗಿಲ್ಲ ಅಂತ ನಾನು ಆ ಗಾಡಿ ಬಗ್ಗೆ ನಾನು ಕಮೆಂಟ್ ಮಾಡಕ್ ನಾನು ಯಾರು ಅಲ್ಲ. ಆಫ್ಟರ್ ಆಲ್ ವಿ ಆರ್ ಆಲ್ ಲೈಕ್ ಮೋಟರ್ ಸೈಕಲ್ ಅಥವಾ ಆಟೋಮೊಬೈಲ್ಸ್ ಎಂಥೂಸಿಯಾಸ್ಟಿಕ್ ಆಗಿರ್ತೀವಿ. ಸೊ ಎಲ್ರಿಗೂ ಅವ್ರವ್ರದೇ ಆದಂಥ ಟೇಸ್ಟ್ ಇರುತ್ತೆ. ಸೊ ನನಗೆ ಈ ಗಾಡಿ ಇಷ್ಟ ಆಯಿತು, ತೊಗೊಂಡೆ. ಆ್ಯಂಡ್ ಗಾಡಿ ಕಂಡೀಷನ್ ಚೆನ್ನಾಗಿದೆ. ಸೊ ಇದು ನನ್ನ ಒಂದು ಕಾರ್ ವ್ಲಾಗು. ಆ್ಯಂಡ್ ಹೋಪ್ ನೀವೆಲ್ಲರೂ ಕೂಡ ನಿಮ್ಮ ಡ್ರೀಮ್ ಲೈಫ್ನ ಲೀವ್ ಮಾಡೋ ಥರ ಆಗಲಿ, ನಿಮ್ಮ ಡ್ರೀಮ್ ಲೈಫ್ನ ನೀವು ಅಂದ್ಕೊಂಡಂಗೆ ಬದುಕೋ ಥರ ಮಾಡಲಿ ದೇವರು ಅಂತ ನಾನು ಕೇಳ್ಕೊತಾ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಈ ವ್ಲಾಗ್ನ ಹೋಗ್ತಾ ಹೋಗ್ತಾ ಎಂಡ್ ಮಾಡೋಣ. ಥ್ಯಾಂಕ್ ಯು. ಡ್ರೈವಿಂಗ್ ಮಾಡುವಾಗ ಸೀಟ್ ಬೆಲ್ಟ್ ಅನ್ನು ಧರಿಸಿ ವಾಹನಗಳನ್ನು ಚಾಲನೆ ಮಾಡಿ.
ನನಗೆ ಹೇಳ್ಕೊಡಕ್ ಬರ್ತಾನೆ. ಸೌಂಡ್ ಸಿಸ್ಟಮ್ ಮಾತ್ರ ಇನ್ಬಿಲ್ಟ್ ಸಕ್ಕತ್ತಾಗಿದೆ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ. ನಿಮ್ ಶೋರೂಮ್ ಪಂಚಾಯತ್ ಬಂದ್ರೆ ಬಿಡ್ತೀರಾ? ನಿಮ್ ಶೋರೂಮ್ ಪಂಚಾಯತ್ ಬಂದ್ರೆ ಬಿಡ್ತೀರಾ? Who are you?